ಸಮಾರಂಭಕ್ಕೂ ಏನು ಸಂಬಂಧ ಅಂತ ನಿಮಗೆ ಕುತೂಹಲ ಉಂಟಾಗಿರ್ಬೋದಲ್ಲ. ಗೆಲೀಲಿಯೋ ಕಂಡುಹಿಡಿದಿದ್ದು ಸೂರ್ಯ ಭೂಮಿಯ ಸುತ್ತ ಸುತ್ತರಿಯಲ್ಲ, ಭೂಮಿನೇ ಸೂರ್ಯನ ಸುತ್ತ ಸುತ್ತರಿಯುತ್ತೆ ಅಂತ ಹೇಳಿ ಮೊಟ್ಟ ಮೊದಲು ಕಂಡುಹಿಡಿದ ನಾವು ಅಂತ ನಾವು ಭಾವಿಸ್ತೇವೆ. ಹಾಗೆ ಯಾವುದೇ ದೇಶದಲ್ಲಿದ್ದರೂ ನಾವು ನೋಡಿದ್ರೆ ನೀವೆಲ್ಲ ಸುತ್ತರಿತಾ ಇರತಕ್ಕಂಥದ್ದು ಭಾರತದ ಮೇಲೆ, ಭಾರತದ ಸುತ್ತ ಎಲ್ಲೇ ಇದ್ರೂ ಸಹ ಅದೊಂದು ಗುರುತ್ವಾಕರ್ಷಣೆ ಅಂತ ಯಾರು ವಿಜ್ಞಾನಿ ನ್ಯೂಟನ್ ಕಂಡುಹಿಡಿದ. ಹಾಗೆ ನೀವು ಒಮಾನ್ನಲ್ಲಿ ನೆಲೆಸಿರಲಿ, ದುಬೈನಲ್ಲಿ ನೆಲೆಸಿರಲಿ, ಯುರೋಪ್ನಲ್ಲಿ, ಅಮೇರಿಕದಲ್ಲಿ ಒಂದು ಸಾಂಸ್ಕೃತಿಕ ಗುರುತ್ವಾಕರ್ಷಣೆ ನಿಮ್ಮದು ನಮ್ಮ ಭಾರತದ ಮೇಲೆ. ನಿಮ್ಮನ್ನೆಲ್ಲ ನೋಡಿದಾಗ ಈ ಸಮಾರಂಭ ಬರುವ ಸಂದರ್ಭದಲ್ಲಿ ಎಷ್ಟು ಉತ್ಸಾಹ, ಎಷ್ಟು ಹುಮ್ಮಸ್ಸು. ನಮ್ಮ ಹೆಣ್ಣುಮಕ್ಕಳು ಕರ್ನಾಟಕದ ಮಹಿಳೆಯರು ಅಪ್ಪಟ ಎಂಥ ಸೀರೆ, ಅದು ಇಳಕಲ ಸೀರೆ, ಅಪ್ಪಟ ಇಳಕಲ ಸೀರೆಯನ್ನು ಸಮವಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ಕೈಯಲ್ಲಿ ಆರತಿ ಇಟ್ಕೊಂಡು ಗುರುಗಳು ಆಗಮಿಸ್ತಿದ್ದ ಹಾಗೆಯೇ ಭವ್ಯವಾದ ಸ್ವಾಗತ ನೀಡಿದರು. ನಮ್ಮ ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಆರತಿ ಹಿಡಿಯೋದು ಗೊತ್ತು, ಕೈಯಲ್ಲಿ ಒನಕೆ ಹಿಡಿಯೋದು ಗೊತ್ತು, ಕೈಯಲ್ಲಿ ಖಡ್ಗ ಹಿಡಿಯೋದು ಗೊತ್ತು ಅನ್ನೋದು ನಮ್ಮ ಕನ್ನಡದಲ್ಲಿ ಆಸ್ತಿಗೆ ಭಾಳ ಜನ ಮಕ್ಕಳಿದ್ರೆ, ಗಂಡು ಮಕ್ಕಳಿದ್ರೆ ಕಿತ್ತಾಡ್ತಾರೆ. ಏನು ಆಸ್ತಿ ಕೊಟ್ಟರು ಸಹ ಕೊನೆಗೆ ಆಸ್ತಿ ಅಂದರೆ ಹೆಣ್ಮಕ್ಳೇ ಆಸ್ತಿ. ನೀವು ನೋಡಿದ್ರೆ ನೀವು ನಿಮ್ಮ ನಾಡಿನಲ್ಲಿ ಯಾವುದೋ ವೃದ್ಧಾಶ್ರಮಕ್ಕೆ ಕಳಿಸ್ಕೊಟ್ರಲ್ಲ, ಅದು ಕೊನೆಗೆ ಆಸರೆ ಆಗೋದೇ ಹೆಣ್ಮಕ್ಳು, ಗಂಡು ಮಕ್ಕಳಲ್ಲ ಅನ್ನೋದೊಂದು ನಮ್ಮ ವ್ಯಾವಹಾರಿಕ ಜ್ಞಾನದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಇಲ್ಲಿ ಬರುವಾಗ ಕಾರಿನಲ್ಲಿ ನಮ್ಮ ಶಿವಕುಮಾರ್ ಅವರು ಗಿಳಿಯ ಹಂಜರವಿಕ್ಕಿ ಸೊಡರಿಂಗೆ ಎಣ್ಣೆಯ ನೆರೆದು ಬರವ ಹಾರುತ್ತಿದ್ದೆ ನೆಲದವು. ಗಿಳಿಯ ಹಂಜರವಿಕ್ಕಿ ಅಂದರೆ ಮನೆ ಮುಂದೆ ಒಂದು ಗಿಳಿಯ ಪಂಜರವನ್ನು ಅಲ್ಲಿ ಇಟ್ಟು ಸೊಡರಿಂಗೆ ಎಣ್ಣೆಯ ನೆರೆದು ದೀಪಕ್ಕೆ ಎಣ್ಣೆ ಸುರಿದು ದೀಪ ಹಚ್ಚಿ ಬರವ ಹಾರುತ್ತಿದ್ದೆ ನೆಲದವು. ಶರಣರ ಬರವನ್ನು ನಾನು ಕಾಯ್ತಾ ಇದ್ದೀನಿ, ಅವರಿಗಾಗಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದೇನೆ. ಗಿಳಿಯ ಹಂಜರವಿಕ್ಕಿ ಸೊಡವೆ ಎಣ್ಣೆ ಎರೆದು ಬರವ ಹಾರುತ್ತಿದ್ದೆ ನೆಲದವ್ವ. ತರಗೆಲೆ ಗಿರಕೆಂದೊಡೆ ಹೊರಗೆ ನಾವು ಸ್ವಲ್ಪ ಮರದ ಎಲೆ ಇರುತ್ತಲ್ಲ, ಹಣ್ಣೆಲೆಗಳು ಉದುರಿರ್ತಲ್ಲ, ಸ್ವಲ್ಪ ಏನಾದ್ರು ಶಬ್ದ ಆಗೋ ಬಂದರು ಅನ್ನುವ ಒಂದು ಹೃದಯದ ತುಡಿತ. ತರಗೆಲೆ ಗಿರಕ್ಕೆಂದೊಡೆ, ಎಷ್ಟು ಅಪ್ಪಟ ಕನ್ನಡ ನೋಡಿದೆ. ತರಗೆಲೆ ಸ್ವಲ್ಪ ಶಬ್ದ ಮಾಡಿದ್ರು ಹೋಗ ಬಂದರು ಅಂತ. ಹಾಗೆ ಮುಂದೆ ಹೇಳ್ತಾರೆ, ಅಗಲಿದ ನೆಂದೆ ದಿಗಿಲಾಗಿತ್ತವ, ಅಗಲಿದ ನೆಂದೆನ್ನ ಮನ ದಿಗಿಲಾಗಿತ್ತವ. ಇನ್ನೂ ಬರಲಿಲ್ವಲ್ಲ, ಬರ್ತಾರೋ ಇಲ್ಲೋ ಹೇಳಿದ್ರಲ್ಲ ಆರಂಭದಲ್ಲಿ ಶಿವಯೋಗಿ. ಗುರುಗಳು ಹೋಗ್ತಾರೋ ಇಲ್ಲೋ, ಮಧ್ಯಾಹ್ನ 2 ಗಂಟೆಯಿಂದ ನಾನು ಸಂಜೆ ರಾತ್ರಿ 9 ಗಂಟೆ ಕಾದೆ ಅಂತ ಹೇಳಿದ್ರಲ್ಲ, ಬರ್ತಾರೋ ಇಲ್ಲೋ ಅನ್ನುವ ದಿಗಿಲು. ಬಂದು ಕೂಡಲ ಸಂಗನ ಶರಣರು ಬಂದು ನಿಂದು ಶಿವ ಎಂದೊಡೆ ಸಂತೋಷಪಟ್ಟೆ ನೆಲೆಗಲ್ಲ. ನಿಮ್ಮಲ್ಲಿ ಇಲ್ಲಿ ಕಂಡದ್ದು ಗುರುಗಳು ದಯ ಮಾಡಿಸ್ತಾರೆ ಅಂತ ತುದಿಗಾದ್ಮೇಲೆ ನಿಂತ್ಕೊಂಡು ಇಳಕಲ ಸೀರೆ ಉಟ್ಕೊಂಡು ಕೈಯಲ್ಲಿ ಆರತಿ ಇಟ್ಕೊಂಡು ಎಷ್ಟು ಸಂಭ್ರಮದಿಂದ ನೀವು ಬರ ಮಾಡಿಕೊಂಡ್ರಿ. ಆಗ ನಮಗೆ ನೆನಪಾಗಿದ್ದು ಇವಾಗ ಗಣಪತಿ ಗೀತೆಯಲ್ಲಿ ಬರುತ್ತೆ, ತೊಟ್ಟಿ ಎಲ್ಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು
ತಂಗಿ ಅಮ್ಮ ತಿಟ್ಟತ್ತಿ ತಿರುಗಿ ನೋಡ. ಹಾಗೆ ತಾಯಿ ಮನೆಯಿಂದ ಯಾರಾದರೂ ಬಂದರೆ ಎಷ್ಟು ಖುಷಿಯಾಗುತ್ತೆ ಮಗಳಿಗೆ ಅಲ್ವೇ? ಭಾಗ್ಯದ ಬಡಗಾರ ಎಲ್ಲ ಕೇಳಿರ್ಬೋದಲ್ಲ, ತಾಯಿ ಮನೆಯಿಂದ ಬಂದರು ಅಂದರೆ ಸಂಭ್ರಮ ಅಷ್ಟಿಷ್ಟ ಅಲ್ಲ. ಹಾಗೆ ಕರ್ನಾಟಕದಿಂದ ಬಂದಂಥ ನಮ್ಮನ್ನು ನೀವು ನಿಮ್ಮ ತಾಯಿಯ ಮನೆಯಿಂದ ಬಂದಂಥವ್ರು ಅಂತ ಭಾಳ ಉಪಚರಿಸಿದಿರಿ, ಭಾಳ ಗೌರವವನ್ನು ಸಲ್ಲಿಸಿದಿರಿ. ಅದನ್ನ ಎಷ್ಟು ಸ್ಮರಿಸಿದ್ರು ಸಾಕು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಏನಾದರೂ ಹೀಗೆ ಸನ್ಮಾನ ಮಾಡಿದರೆ, ಸನ್ಮಾನ ಮಾಡಿದ ಮರುಕ್ಷಣವೇ ಶಾಲನ್ನು ತೆಗೆದಿಟ್ಬಿಡ್ತಾರೆ ಮತ್ತು ಹಾರವನ್ನು ತೆಗೆದಿಟ್ಬಿಡ್ತಾರೆ. ನಾವೊಂದ್ಸರಿ ಪರದೇಶದಿಂದ ಬಂದಿದ್ರು ಯಾರು ಕೆಲವರು ವಿದ್ವಾಂಸರು, ನಾವು ಅವರಿಗೆ ಹಾಕಿದ್ವಿ, ಸನ್ಮಾನ ಮಾಡಿದ್ವಿ. ಸಮಾರಂಭದ ಕೊನೆವರೆಗೂ ಅವ್ರು ಶಾಲನ್ನು ತೆಗಲಿಲ್ಲ, ಹಾರನ್ನು ತೆಗಲಿಲ್ಲ. ನಮ್ಮಲ್ಲಿ ಒಂದು ರೀತಿ ಅದು ವಿಚಿತ್ರವಾಗಿ ಕಾಣುತ್ತೆ. ಸನ್ಮಾನಿತರು ಹಾರವನ್ನು ಶಾಲನ್ನು ಹಾಗೆಯೇ ಹಾಕ್ಕೊಂಡಿದ್ರೆ ಒಂದು ರೀತಿ ವಿಲಕ್ಷಣವಾಗಿ ಕಾಣುತ್ತೆ ನಮ್ಮ ಜನರಿಗೆ. ಅದನ್ನು ಹೇಳಿದ್ವಿ ಅವರಿಗೆ, ಪಾಶ್ಚಾತ್ಯ ವಿದ್ವಾಂಸರಿಗೆ ಸಭೆ ಮುಗಿದ ಮೇಲೆ. We have offered. I feel that I will be insulting your honor. ಏನೇನು ಗೌರವ ಸಲ್ಲಿಸಿದ್ರಿ ಅದನ್ನು ತೆಗೆದಿಟ್ಬಿಟ್ರೆ ಅದನ್ನು ಅಗೌರವಿಸೋದಾಗುತ್ತೆ. ಆ ಕಾರಣಕ್ಕಾಗಿ ನಾನು ಹಾಕ್ಕೊಂಡಿದ್ದೆ ಅಂತ ಹೇಳಿದ್ರು. ಹೊಡಿತೀನಿ ಅಲ್ವೇ? ಅದು ಅವರ ಭಾವನೆಗಳು. ನಮ್ಮಲ್ಲಿ ದೀಪ ಹಚ್ಚಿಕೊಳ್ಳೆ ದೀಪ ತೆಗೆದಿಟ್ಬಿಡ್ತಾರೆ, ಶಾಲೆ ಹೊಲಿಸಿದ ಕೂಡಲೇ ಅದನ್ನು ತೆಗೆದಿಟ್ಬಿಡ್ತಾರೆ, ಹಾರ ಹಾಕಿದ್ರೆ ತೆಗೆದಿಟ್ಬಿಡ್ತಾರೆ. ನಾವು ಹಾಕ್ಕೊಂಡಿದ್ದು ಇದೇ ಮೊದಲನೇ ಬಾರಿಗೆ ಇಷ್ಟೊತ್ತು ಹಾಕ್ಕೊಂಡಿರೋದು ಇದೇ ನಿಮ್ಮ ಮಸ್ಕತ್ತಲ್ಲಿ ಮೊದಲನೇ ಬಾರಿ. ತವರ ಮನೆಯಲ್ಲಿ ತಾಯಿ ತನ್ನ ಮಗಳಿಗಾಗಿ ಬಟ್ಟೆ ಇಟ್ಟಿರ್ತಾರೆ, ಸೀರೆ ಒಡವೆ ಇಟ್ಟಿರ್ತಾಳೆ. ತನಗಾಗಲ್ಲ, ತನ್ನ ತಾಯಿಗಾಗಿ, ತನ್ನ ಮಗಳಿಗಾಗಿ. ತಾಯಿ ಮಗಳು ಅದನ್ನು ಹಾಕ್ಕೊಂಡ್ಲು ಅಂತಂದರೆ ಏನು ಖುಷಿ ಆಗುತ್ತೆ ತಾಯಿಗೆ ಅಲ್ಲ? ಹಾಗೆ ನೀವು ಖುಷಿ ಪಡಲಿ, ನೀವು ಸಂತೋಷ ಪಡಲಿ ಅಂತ ನಾವು ಅಲಂಕಾರಗಳು ಹಾಕ್ಕೊಂಡಿರೋದು ನಿಮ್ಮ ಭಕ್ತಿಯನ್ನು ಗೌರವಿಸ್ತೀವಿ. ನಿಮ್ಮನ್ನು ನೋಡಿದಾಗ ನಮಗೆ ಬಸವಣ್ಣವ್ರದ್ದು ಇನ್ನೊಂದು ವಚನ ನೆನಪಾಗುತ್ತೆ. ಇದನ್ನು ಬಹಳ ಸರಿ ನಾವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಅಮೇರಿಕ, ಇಂಗ್ಲೆಂಡ್ ಇತ್ಯಾದಿ ದೇಶಗಳು ಹೋದಾಗ ಈ ವಚನ ನನ್ನ ನೆನಪಿಗೆ ಬರುತ್ತೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಇಂತಪ್ಪ ಸಂಸಾರ ಶರದೆಯನ್ನು ಕಾಲಾಂತಕನೇ ದಾಂಟಿಸೋ ಕೂಡಲ ಸರ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್? ಕಾಲಲ್ಲಿ ಕಟ್ಟಿದ ಗುಂಡು, ಕಬ್ಬಿಣದ ಗುಂಡನ್ನು ಕಾಲಿ ಕಟ್ಟಿಕೊಂಡು, ಕೊರಳಲ್ಲಿ ಬೆಂಡು ಅಂದರೆ ಫ್ಲೋಟ್, ಅದನ್ನು ಕೊರಳಲ್ಲಿ ಕಟ್ಕೊಂಡು ಸಮುದ್ರಕ್ಕೆ ತುಮುಕಿದ್ರೆ ಕಾಲಲ್ಲಿರ್ತಕ್ಕಂಥ ಗುಡ್ಡು ಕೆಳಗೆ ಇಳಿಯುತ್ತೆ, ಕೊರಳಲ್ಲಿ ಕಟ್ಟಿರ್ತಕ್ಕಂಥ ಫ್ಲೋಟ್ ಮೇಲೆ ತೇರಿಸುತ್ತೆ. ಬರೀ ಫ್ಲೋಟ್ ಒಂದೇ ಆದರೂ ಪರವಾಗಿಲ್ಲ, ಕೆಳಗಿರ್ತಕ್ಕಂಥ ಕಾಲಿನ ಕಟ್ಟಿದಂಥ ಗುಂಡು, ಕಬ್ಬಿಣದ ಗುಂಡು ಕೆಳಗೆ ಇಳಿಯುತ್ತೆ. ಹಾಗೆ ಒಂದ್ರಿ ಕೆಳಗೂ ಇಳಿಯೋಕ್ಕಾಗ್ತಾ ಇಲ್ಲ, ಮುಳಿಸೋದೂ ಇಲ್ಲ, ತೇರಿಸೋದೂ ಇಲ್ಲ. ಅಂತಹ ಸ್ಥಿತಿ ಪಾಶ್ಚಾತ್ಯ ದೇಶಗಳಲ್ಲಿ ಇರತಕ್ಕಂಥವರ ಭಾರತೀಯರ ಸ್ಥಿತಿ ಅಂತ ನಮ್ಮ ಅನಿಸಿಕೆ. ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇಲ್ಲಿಯ ಯಮನಿಗೆ ಬಂದು ಇಲ್ಲಿ ಇದಕ್ಕೆ ಬಂದಾಗ ಒಮ್ಮನಿಗೆ ಅಂತ ಅನಿಸ್ಬಿಡ್ತು ನಮಗೆ. ಅಮೇರಿಕದಲ್ಲಿ ಹೋದಂಥವ್ರು 2 ವರ್ಷ 3 ವರ್ಷ ಅಂತ ಹೋಗಿ ಅಲ್ಲೇ ಕಾಯಮ ನೆಲೆಸ್ಬಿಡ್ತಾರೆ. ಆದರೆ ಇಲ್ಲಿ ನೀವು ಕಾಯಮ ನೆಲೆಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಹೀಗಾಗಿ ವಾಪಸ್ ನೀವು ಬಂದೇ ಬರ್ತೀರಿ ನಮ್ಮ ದೇಶಕ್ಕೆ ಇರೋದು ಖಾತ್ರಿ ಇರೋದ್ರಿಂದ ಈ ವಚನ ನಿಮಗೆ ಅಪ್ಲೈ ಆಗಲ್ಲ ಅಂತ ಅನಿಸುತ್ತೆ. ಇಲ್ಲೇ ನೆಲೆಸ್ಬೇಕು, ಮನೆ ಕಟ್ಕೋಬೇಕು ಅನ್ನೋ ಹಂಬಲ ಇದ್ರೂ ಕೂಡ ಇಲ್ಲಿ ಅವಕಾಶ ಇಲ್ವಲ್ಲ. ಹೀಗಾಗಿ ಇಟ್ ವಿಲ್ ನಾಟ್ ಬಿ ಎ ಲಾಸ್ ಟು ಇಂಡಿಯಾ, ಇಟ್ ವಿಲ್ ಬಿ ಎ ಬೆನಿಫಿಟ್ ಟು ಇಂಡಿಯಾ. ನಿಮ್ಮ ದುಡಿಮೆ, ನಿಮ್ಮ ಇದೆಲ್ಲ ಭಾರತಕ್ಕೆ ನೆರವಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಬಸವಣ್ಣವರು ಇದು ಇನ್ನೊಂದು ವಚನ ಬರೀತಾರೆ.
ಸಂಸಾರ ಸಾಗರ ಉರದುದ್ದವೇ ಹೇಳ. ಈ ಸಂಸಾರ ಅನ್ನೋ ಸಮುದ್ರ ಇದೆಯಲ್ಲ, ಇದು ಎದೆ ಮಟ್ಟಕ್ಕಿದೆಯೇ? ಸಂಸಾರ ಇದು ಆಳ. ಸಂಸಾರ ಸಾಗರ ಕೊರಲುತ್ತಲೇ ಹೇಳ. ಕೊರಳ ಮಟ್ಟದವರೆಗಿದೆಯಾ ಸಂಸಾರ ಸಾಗರದ ಆಳ? ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನು ಹೇಳಿದನಯ್ಯ? ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಕೂಡಲ ಸಂಗಮದೇವ ಅಂತ ಇದು ಮುಳುಗಿಸ್ಬಿಡುತ್ತೆ ಅಂತ ಇನ್ನೊಂದು ವಚನ ಹೇಳ್ತಾರೆ. ಅದು ಎದೆ ಮಟ್ಟಕ್ಕೂ ಅಲ್ಲ, ಕೊರಳ ಮಟ್ಟಕ್ಕೂ ಅಲ್ಲ, ಅದು ತಲೆ ಮಟ್ಟದವರೆಗಿದೆ, ಮುಳುಗಿಸ್ಬಿಡುತ್ತೆ. ಇದರಿಂದ ನಾನು ಪಾರು ಮಾಡಪ್ಪ ಕೂಡಲ ಸಂಗಮದೇವ ಅಂತ ಬಸವಣ್ಣವರು ಬೇಡಿಕೊಡ್ತಾರೆ. ಬಸವಣ್ಣವರ ವಚನಗಳು, ಅಲ್ಲಿರ್ತಕ್ಕಂಥ ಉಪದೇಶದ ಮಾತುಗಳು ಸಾರ್ವಕಾಲಿಕ, ಕೇವಲ 12ನೇ ಶತಮಾನಕ್ಕೆ ಮಾತ್ರ ಮೀಸಲಾಗಿದ್ದಲ್ಲ. ಅಲ್ಲಿಯ ತತ್ವ, ಅವರ ವಿಚಾರಧಾರೆ ಸಾರ್ವಕಾಲಿಕವಾದಂಥ ವಿಚಾರಧಾರೆ. ಈಗ ಏನು ಕಾಯಕವೇ ಕೈಲಾಸ ಅಂತ ನೀವು ಬಳಸ್ತೀರಲ್ಲ, ಮೆನಿ ಪೀಪಲ್ ಹ್ಯಾವ್ ನಾಟ್ ಫುಲ್ಲಿ ಅಂಡರ್ಸ್ಟುಡ್ ದ ವರ್ಡ್ ಕಾಯಕವೇ ಕೈಲಾಸ. They wrongly translate it as work is worship. It's totally wrong. Kayakaya Kailasa is not work is worship. You know why? When you say work is worship, you are comparing work with the worship. ಪೂಜೆಗೆ ಹೋಲಿಸ್ದಂಗೆ ಆಗುತ್ತೆ. ಕಾಯಕವೇ ಪೂಜೆ, ಕಾಯಕವೇ ಕೈಲಾಸ ಆಗಲ್ಲ. Worship is a means, not an end. ಪೂಜೆ ಅನ್ನೋದು ಅದೊಂದು ಸಾಧನ, ಅದರಿಂದ ಸಾಧಿಸಬೇಕಾದ್ದು ಬೇರೆ ಇದೆ. ಆತ್ಯಂತಿಕ ಸತ್ಯ ಯಾವುದನ್ನು ನೀವು ಮುಕ್ತಿ ಅಂತ ಕರಿತೀರೋ, ಏನಂತ ಕರಿತೀರೋ, ಅದು ಕಾಯಕ. ಇಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಮಕ್ಕಳ ಕಲಾ ಪ್ರತಿಭೆಯನ್ನು ವೇದಿಕೆ ಮೇಲೆ ತರಲಿಕ್ಕೆ ನನಗೆ ಬಹಳ ಇಷ್ಟ ಆಗುತ್ತೆ ಅಂತ ಹೇಳಿ, ಅವರ ಸೆಳೆತವನ್ನು ನಾವು ಗಮನಿಸಿ ಅವರು ಅನ್ಯ ಕಾರ್ಯ ನಿಮಿತ್ತ ನಿರ್ಗಮಿಸಬೇಕಾಗಿತ್ತು. ನಮ್ಮ ನಿಮಗೆ ಭಾಳ ಅತ್ಯಂತ ಪ್ರಿಯ ವ್ಯಕ್ತಿಯಾದಂಥ ರೇಣುಕಮೂರ್ತಿ ಅವರು ಸೈಲೆಂಟಾಗಿ ಒಪ್ಪಿಗೆ ಕೊಟ್ಬಿಟ್ರು. ನಾವು ಒಪ್ಪಿಗೆ ಕೊಡಲಿಲ್ಲ ರಾಯಭಾರಿಯವರಿಗೆ. ಚಿಕ್ಕ ಮಕ್ಕಳು ನಾವು ನಿನ್ನೆ ನೋಡಿದ್ದೀವಿ, ಗಣಪತಿ ಸ್ತುತಿ ಬಹಳ ಚೆನ್ನಾಗಿ ಮಾಡ್ತಾರೆ, ನೃತ್ಯನ ಅದೊಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಒಪ್ಕೊಂಡು ಕೂತ್ಕೊಂಡ್ರು. ನಾನು ಸೈಲೆಂಟಾಗಿ ಹೋಗಿಬಿಡ್ತೀನಿ ಗಣಪತಿ ಸ್ತುತಿ ಆದಮೇಲೆ ಅಂತ ಒಪ್ಕೊಂಡ್ರು. ಆದರೆ ಬರೀ ಗಣಪತಿ ಸ್ತುತಿ ಅಷ್ಟೇ ಅಲ್ಲ, ಇನ್ನು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ಎಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಆನಂದದಿಂದ ನೋಡಿ ನಿರ್ಗಮಿಸಿದ್ರು ಅಂದರೆ ನಮಗೆ ನಿಜವಾಗೂ ಭಾಳ ಹೆಮ್ಮೆ ಅನ್ನಿಸ್ತು. ಈ ವಚನದ ಸಾಹಿತ್ಯದ ಪರಿಚಯ ಜಗತ್ತಿನಲ್ಲಿ ನಾವು ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ, ನಾವು ಈ ಮಾತನ್ನು ಯಾವುದೇ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಹೇಳ್ತಾ ಇಲ್ಲ. ನಾವು ಯಾವ ಪಕ್ಷದವರು ಅಲ್ಲ, BJPನೂ ಅಲ್ಲ, ದಳನೂ ಅಲ್ಲ, ಕಾಂಗ್ರೆಸ್ ಅಲ್ಲ. ಯಾರೇ ಬರಲಿ ಅವರನ್ನ ಕಿವಿ ಹಿಂಡಿ ನಮ್ಮ ರೈತರ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ನಾವು ಮಾಡ್ಕೊಂಡು ಬಂದಿರೋದು. ಅದನ್ನ ಮಾಹಿತಿ ನಿಮಗೆ ಗೊತ್ತಿದೆ. ಒಂದು ಅನುಭವ ನಾವು ನಿಮಗೆ ವೇಳೆ ಆಗ್ತಾಯಿದೆ, 1:30 ಆಯಿತು. ಭಾಳ ಮನೆಗೆ ಸರಿ ಹೋಗಿದ್ವಿ, ಲೆಕ್ಕವಲ್ಲಿ ಸರಿ ಹೋಗಿದ್ದೇವೆ. ಅಲ್ಲಿ ಭಾರತೀಯರು ನೀವೆಲ್ಲರೂ ಗುರುಗಳು ಮನೆಗೆ ದಯಮಾಡಿಸಿದ್ರು ಅಂದರೆ ಏನು ಖುಷಿ ನಿಮಗೆ. ಅಪರೂಪಕ್ಕೆ ದಯಮಾಡಿಸಿದ್ದಾರೆ ಅಂತ ಹೇಳಿ ಒಬ್ಬ ಮಹಿಳೆ ಅವರು ತಮ್ಮ ಮಗನಿಗೆ ದೀಕ್ಷೆ ಮಾಡಲಿಕ್ಕೆ, ಲಿಂಗಧಾರಣೆ ಮಾಡಲಿಕ್ಕೆ ಬಯಸಿದ್ರು. ನಮ್ಮ ದೇಶದಲ್ಲಿ ದೀಕ್ಷೆ ಕೊಡೋದು ಭಾಳ ಸುಲಭ. ಅಮೇರಿಕಾಗಿರೋ ಮಕ್ಕಳಿಗೆ ದೀಕ್ಷೆ ಕೊಡೋದು ಅಷ್ಟು ಸುಲಭ ಅಲ್ಲ. ಏನು ದೀಕ್ಷೆ, ಆ ಮಗು ಕೇಳ್ತೊಂಡು ಇಲ್ಲಿ ಬಸವ ಅಂದರೆ ಏನು, ಯಾಕೆ ಪೂಜೆ ಮಾಡಬೇಕು, ಲಿಂಗ ಅಂದರೆ ಏನು, ಆಗ ಬೇಸತ್ತು ಸಿಡಿಬಿಡಿ ಕೊಡ್ತಾಳೆ ತಾಯಿ. ಆಗ ಆ ಹುಡುಗ ಏನದು ದೀಕ್ಷೆ, ವಾಟ್ ಇಸ್ ಇಟ್ ಎಲ್ಲ ಕೇಳಿದ. ನಾವು ಅವನಿಗೆ ಬಸವಣ್ಣವರ ಒಂದು ವಚನವನ್ನು ಹೇಳಿ ಕನ್ವಿನ್ಸ್ ಮಾಡಿದ್ದೆ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ,
ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾದೆ. ಇದಕ್ಕಿಂತ ಇಷ್ಟಲಿಂಗದ ವರ್ಣನೆಯ ಮಹತ್ವವನ್ನು ಬೇರೆ ಯಾವ ವಚನವೂ ಬೇಕಿಲ್ಲ. ಬಸವನವ್ರಿಗೆ ಏನು ಹೇಳಿದ್ದಾರೆ ಇದನ್ನು ಅವನಿಗೆ ಕನ್ವಿನ್ಸ್ ಮಾಡಿದ್ರು, ಕೇಳಿದ್ರು ಅವನಿಗೆ. ಒಂದು ಭಾಳ ಮಂದಾಟ ಆಯಿತು. ಭಗವಂತ ಜಗದಗಲ, ಈ ಜಗತ್ತೆಲ್ಲನೂ ಆವರಿಸಿದ್ದಾನೆ, ಮಿಗಿಯಾಗಲ್ಲ, ಮೋರ್ ದ್ಯಾನ್ ದ್ಯಾಟ್. ನಿನ್ನ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಪಾತಾಳಕ್ಕಿಂತಲೂ ಕೆಳಗಿದೆ ನಿನ್ನ ಪಾದಗಳು, ಬ್ರಹ್ಮಾಂಡಕ್ಕಿಂತಲೂ ಮೇಲಿದೆ, ಅಗಮ್ಯ, ಇನ್ಎಕ್ಸೆಸಿಬಲ್, ಅಗೋಚರ, ಕಾಂಟ್ ಸಿ ಹಿಮ್, ಅಪ್ರತಿಮ, ಇನ್ಕಂಪೇರಬಲ್. ಇಷ್ಟು ದೊಡ್ಡ ಚೈತನ್ಯ ಏನು ಈ ಭೂಮಿ ಮೇಲಿದೆ, ಈ ಬ್ರಹ್ಮಾಂಡದಲ್ಲಿದೆ, ಅದು ನನ್ನ ಕೈಯಲ್ಲಿ ಇಷ್ಟಲಿಂಗವಾಗಿ ನನ್ನ ಪೂಜೆಗೆ ಕೈಗೊಳ್ತಿದೆ ಅಂತ ಅವನಿಗೆ ಅರ್ಥವಾಯಿತು. ನಾವು ದೀಕ್ಷೆ ಮಾಡೋದು ಸುಲಭವಾಯಿತು. ಅದಾದಮೇಲೆ ಕ್ಯಾಲಿಫೋರ್ನಿಯಾಕ್ಕೆ ಹೋಯಿತು. ವಾಪಸ್ ಮತ್ತೆ ಅಟ್ಲಾಂಟಾಕ್ಕೆ ಬಂದ್ವಿ. ಅವ್ನು ಕೇಳಿದ್ವಿ, ಏನಪ್ಪ ನಿನ್ನ ಅನುಭವ ಏನು, ಪೂಜೆ ಮಾಡ್ತಾ ಇದೆಯಾ ಏನು ಅಂತ ಕೇಳಿದ್ವಿ. ಹೇಳ್ದೆ, ಎಲ್ಲ ಹೇಳ್ದ. ಅವನು ಸ್ಕೂಲಿಗೆ ಹೋಗುವಾಗ ಎದೆ ಮೇಲೆ ಕರಡಿಗೆ ಕಾಣಾಗ ಹಾಕೊಂಡು ಹೋಗಿದ್ದಾನೆ. ಸ್ಕೂಲ್ ಡ್ರೆಸ್ ಮೇಲೆ ಕರಡಿಗೆ ಇದೆಯಲ್ಲ ಹಾಕೊಂಡು ಹೋಗಿದ್ದಾನೆ. ಅವನ ಅಮೇರಿಕನ್ ಫ್ರೆಂಡ್ಸ್ ಕೇಳಿದ್ರಂತೆ, ಏನೇನು ಮಾಡಿದ್ರು, ವಾಟ್ ಇಸ್ ಇಟ್, ಇಟ್ ಲುಕ್ಸ್ ಲೈಕ್ ಎ ಬೈನಾಕ್ಯುಲರ್ ಅಂತ. ಈ ಮೈಸೂರು ಕರಡಿಗೆ ಅಂತ ನೀವು ನೋಡಿದ್ರಲ್ಲ, ಸೊ ಇಟ್ ಲುಕ್ಸ್ ಲೈಕ್ ಎ ಬೈನಾಕ್ಯುಲರ್, ವಾಟ್ ಇಸ್ ಇಟ್ ಅಂತ. ಆಗ ಹುಡುಗ ಅವ್ನು ಕೊಟ್ಟಿರೋ ಉತ್ತರ ಅವನ ಫ್ರೆಂಡ್ಸಿಗೆ, ಅಮೇರಿಕನ್ ಫ್ರೆಂಡ್ಸಿಗೆ, ಎಸ್, ಇಟ್ ಇಸ್ ಅ ಬೈನಾಕ್ಯುಲರ್ blessed by our Swamiji to see God. Wonderful reply given by the Buddha. It's a binocular blessed by our Swamiji to see God. ಅಂತ ಅದ್ಭುತವಾದಂಥ ಒಂದು ಅರ್ಥಪೂರ್ಣವಾದಂಥ ಮಾತು ಅಂತ ಹೇಳಿ ನಾವು ಅದೇನು ಹೇಳ್ಕೊಟ್ಟಿರಲಿಲ್ಲ ಅವನಿಗೆ. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಅಸಿಮಿಲೇಟ್ ದಿ ಸಿಗ್ನಿಫಿಕೆನ್ಸ್, ದ ಮೀನಿಂಗ್ ಆಫ್ ಇಟ್. ಹೀಗೆ ಇನ್ನೊಂದು, ನಾವು ಓದೋ ಕಾಲದಲ್ಲಿ ವಿಯನ್ನಾದಲ್ಲಿ ಓದ್ತಾ ಇದ್ದಾಗ ಆದಂಥ ಒಂದು ವಿದ್ಯಾರ್ಥಿಗಳಾಗ, ಗುರುಗಳಾಗಲ್ಲ, 77ನೇ ಇಸ್ವಿಯಲ್ಲಿ ಅಲ್ಲೊಂದು ಜರ್ಮನಿಯಲ್ಲಿ ಒಂದು ಆಹ್ವಾನ ಬಂದಿತ್ತು. ಒಂದು ಅಲ್ಲಿ ಇಂಟರ್ರಿಲಿಜಿಯಸ್ ಡಯಾಲಾಗ್ ಅಂತ ಜರ್ಮನಲ್ಲಿ ಬರುತ್ತೆ. ಒಂದು ಇಂಟರ್ರಿಲಿಜಿಯಸ್ ಅನ್ನೋದಕ್ಕಿಂತ ಇಂಟರ್ಫೇತ್, ಅವರಲ್ಲೇ ಕ್ರಿಶ್ಚಿಯನ್ಗಳನ್ನೇ ಅನೇಕ ಪಂಗಡಿಗಳಿದ್ದಾರೆ. ಇಕ್ಯುಮೆನಿಸಮ್ ಅಂತ ಕರೀತಾರೆ ಅದಕ್ಕೆ, ಇಕ್ಯುಮೆನಿಸಮ್. ಅವರಲ್ಲಿ ಇವರಿದ್ದಾರೆ, ಕ್ರಿಶ್ಚಿಯನ್ರಲ್ಲಿ ಕ್ಯಾಥಲಿಕ್ಸ್ ಇದ್ದಾರೆ, ಪ್ರೊಟೆಸ್ಟೆಂಟ್ಸ್ ಇದ್ದಾರೆ, ಆಂಗ್ಲಿಕನ್ಸ್, ಹಿಂಗೆ ಬೇರೆ ಬೇರೆ ಇದ್ದಾರೆ. ಅವರೆಲ್ಲರೂ ಅಲ್ಲೊಂದು ಬೆನೆಡಿಕ್ಟಿನ್ ನೀಡರ್ ಆರ್ಟೈಕ್ ಅಂತ ಒಂದು ಪ್ಲೇಸ್ ಇದೆ ಜರ್ಮನಿಯಲ್ಲಿ. ಆಗ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದರು ನಮ್ಮ ಆತ್ಮೀಯರವರು. ನಾವೊಬ್ಬರೇ ಅಲ್ಲಿ ಪ್ರದೇಶದವರು ಅವಾಗ ಆ ಸಮ್ಮೇಳನದಲ್ಲಿ, ಉಳಿದರೆಲ್ಲ ಕ್ರಿಶ್ಚಿಯನ್. ನಮ್ಮನ್ನು ನೋಡಿ ಅವ್ರು ತುಂಬ ಕುತೂಹಲ ಉಂಟಾಯಿತು. ನಾವು ಜರ್ಮನ್ನಲ್ಲಿ ಮಾತಾಡ್ತಾ ಇದ್ದರಿಂದ ಇನ್ನೂ ಅವರಿಗೆ ನಮ್ಮೊಂದಿಗೆ ಸುಲಭವಾಗಿ ಮಾತನಾಡಲಿಕ್ಕೆ ಅದು ನೆರವಾಯಿತು. ಜರ್ಮನ್ ಕಲಿಯದೆ ಇದರಲ್ಲಿ ಜರ್ಮನಿಯಲ್ಲಿ, ವಿಶೇಷವಾಗಿ ಆಸ್ಟ್ರಿಯಾದಲ್ಲಿ ಜರ್ಮನ್ ಜ್ಞಾನ ಇಲ್ಲದೇ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕೊಡಲ್ಲ, ಪ್ರವೇಶ ಕೊಡಲ್ಲ. ನೀವು ಹ್ಯಾವ್ ಟು, ಇಟ್ಸ್ ಮ್ಯಾಂಡೇಟ್ರಿ. ಸೊ ಹೀಗಾಗಿ ನಾವು ಇಲ್ಲಿ ಕಲ್ತ್ಕೊಂಡೇ ಹೋಗಿದ್ವಿ ಡ್ಯೂಟಿ ಇನ್ಸ್ಟಿಟ್ಯೂಟ್ನಲ್ಲಿ, ಮತ್ತೊಂದು ಬನಾರಸ್ ಯೂನಿವರ್ಸಿಟಿಯಲ್ಲಿ. ಅವರು ನಮ್ಮ ಭಾಳ ಕುತೂಹಲದಿಂದ ನಮ್ಮಲ್ಲಿ ಹೇಗೆ ಪೂಜೆ ಮಾಡ್ತೀರಿ ನೀವು ನೋಡಬೇಕು ಅಂತ ಕೇಳಿದ್ರು. ಅದು ಇಷ್ಟಲಿಂಗ ಇದೆಲ್ಲ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ, ವ್ಯಾಖ್ಯಾನ ಮಾಡಿದ್ರು. ತಾವು ಹೇಗೆ ಪೂಜೆ ಮಾಡ್ತೀರಿ, ನಾವು ನೋಡಬೇಕು ಅಂತ ಒತ್ತಾಯಪಡಿಸಿದ್ರು. ಬೆನೆಡಿಕ್ಟಿನ್ ಮಾಂಕ್ ನಮಗೆ ಕೇಳಿದಾಗ, ಹೀಗೆಲ್ಲ ಕೇಳ್ತಾ ಇದ್ದಾರೆ ಅಂದಾಗ ನಮಗೆ ಭಾಳ ಕಷ್ಟ ಆಯ್ತು. ಮೊಬೈಲ್ ಇಲ್ಲ, ಇಮೇಲ್ ಇಲ್ಲ, ಏನಿಲ್ಲ, ನಮ್ಮ ಗುರುಗಳನ್ನ ಸಂಪರ್ಕಿಸೋಣ ಅಂದರೆ ನಾವು ಹೇಳಿದೆ, ನೋಡಿ ವೇದಿಕೆ ಮೇಲೆ ಕೂತ್ಕೊಂಡು ನಾವು ಪೂಜೆ ಮಾಡೋಕ್ಕಾಗಲ್ಲ, ಅದು ಪ್ರದರ್ಶನ ಆಗಿಬಿಡುತ್ತೆ, ನಾಟಕ ಆಗಿಬಿಡುತ್ತೆ, ವೇದಿಕೆ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ದೇ ವರ್ ಡಿಸಪಾಯಿಂಟೆಡ್. ನೀವು ಹೇಗೆ ಹೇಳ್ತೀವೋ ಹಾಗೆ ಮಾಡ್ತೀವಿ ಅಂತ. ಅದು ಪೇಜ್ ಮೇಲೆ ಮಾಡೋಕ್ಕಾಗಲ್ಲ, ನಾವು ದಿನನಿತ್ಯ ಹೇಗೆ ಪೂಜೆ ಮಾಡ್ತೀವೋ ಅಲ್ಲಿ ಪ್ರಾತಃ ಕಾಲ ಮತ್ತು ಸಂಜೆ ನೀವು ಸುತ್ತ ಕೂತ್ಕೊಂಡು ನೋಡ್ಬೋದು. ದೋ ಇಟ್ ಇಸ್ ಡಿಸ್ಟರ್ಬಿಂಗ್,
ಬಟ್ ಐ ಕ್ಯಾನ್ ಮೇಕ್ ಟು ದ್ಯಾಟ್ ಎಕ್ಸ್ಟೆಂಟ್ ಮೇಕ್ ಸಮ್ ಕಾಂಪ್ರಮೈಸ್ ಅಂತ. ಅವ್ರು ಒಪ್ಪಿಕೊಂಡ್ರು. ಏನು ಮಾಡಬೇಕು ಇಲ್ಲಿ ಅಂತ ಕೇಳಿದರು. ನಾವು ಆ ಮಾನಿಸ್ಟ್ರಿ ಒಳಗೆ ಒಂದು ಚಾಪಲ್ಸ್ ಅಂತ ಇರ್ತಾವೆ, ಸಣ್ಣ ಸಣ್ಣ ಪ್ರಾರ್ಥನಾ ಕೊಠಡಿಗಳಿರ್ತಾವೆ, ಅದನ್ನು ಆಯ್ಕೆ ಮಾಡಿಕೊಂಡು ಜಾಗ ತೋರಿಸಿದ್ರು ಎಲ್ಲಿ ಅಂತ. ಇಟ್ ವಾಸ್ ಜಸ್ಟ್ ಇನ್ ಫ್ರಂಟ್ ಆಫ್ ದ ಕ್ರಾಸ್. ಆಗ ಬೆನೆಡಿಕ್ಟಿನ್ ಮಾಂಕ್ ನಮ್ಮನ್ನು ಕೇಳಿದರು, ನಾವು ಈ ಹಿಂದೆ ಇದಿಲ್ಲ ಇದು ಅದು ಕ್ರಾಸ್ ಇದೆಯಲ್ಲ, ವಿಲ್ ಇಟ್ ನಾಟ್ ಡಿಸ್ಟರ್ಬ್ ಯು ಅಂತ. ನಮಗೆ ಥಟ್ಟನೆ ಆವಾಗ ನೆನಪಾಗಿದ್ದು ಪ್ರಹ್ಲಾದನ ಕತೆ ಗೊತ್ತಿದೆಯಲ್ಲ ನಿಮಗೆ. ಹಿರಣ್ಯಕಶಿಪು ತನ್ನ ಮಗನ ಕೇಳ್ತಾನೆ, ನಿನ್ನ ಹರಿ ಇಲ್ಲಿದ್ದಾನ, ಈ ಕಂಬದಾಗಿದ್ದಾನ, ಆ ಕಂಬದಾಗಿದ್ದಾನ, ಕತೆ ಗೊತ್ತಿದೆ ನಿಮಗೆ. ನಾವು ಹೇಳಿದ್ವಿ ಅವರಿಗೆ, ಕಂಬದಲ್ಲಿ ನನಗನ್ನಿಸ್ತು, ನಾವು ಉತ್ತರ ಕೊಡುವಾಗ ಅನಿಸಿದ್ದು, ಕಂಬದಲ್ಲಿ ಶ್ರೀಹರಿ ಅದನ್ನೇ ಅಂದ ಮೇಲೆ ಶಿವ ಯಾಕೆ ಈ ಶಿಲ್ಬೆಯಲ್ಲಿ ಇರಬಾರ್ದು ಅಲ್ವೇ? ಸರ್ವಂತರೆಯ ಮೇಲೆ ಶಿವ. ಸೊ ಇಟ್ ಡಸಂಟ್ ಬಾದರ್ ಮೀ. ವಿ ಬಿಲೀವ್ ದಟ್ ಗಾಡ್ ಈಸ್ ಎವ್ರಿವೇರ್, ಆಮ್ನಿಪ್ರೆಸೆಂಟ್, ಆಮ್ನಿಶಿಯಂಟ್. So I don't have any objection to sit in front of the cross and do the puja. ಮಾರನೇ ದಿನ ಬೆಳಿಗ್ಗೆ ಪೂಜೆಗೆ ಅಂತ ನಾವು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಬಂದರೆ ಪ್ರಾತಃ ಕಾಲ ಎಲ್ಲ ಕೂತಿದ್ರು ಕ್ರಿಶ್ಚಿಯನ್ಸು. ನಾವು ಹಿಂಗೆ ಎಂಟ್ರಾಗ್ತಿದ್ದಾಗ ನೋಡ್ತೀವಿ ಶಿಲ್ಬೆ ಇಲ್ಲ. ಪೂಜೆ ಎಲ್ಲ ಆದಮೇಲೆ ಸಂವಾದ ಇತ್ತು. I raised the first question to the Benedictine monk. What happened to the cross? It was there last evening when I preferred this place. Where is it now? I don't see it now. Our ಹೇಳಿದರು, Swamiji, this is worshipped by our followers. If a person of other faith sits here in front of that and offers his prayer in his own, as per his own tradition, it may affect their religious sentiments. That is why I had to move it adjacent room ಅಂತ ಹೇಳಿದರು. ಪಕ್ಕದ ರೂಮಿಗೆ ನಾನು ಅದನ್ನು ಸರಿಸಬೇಕಾಯಿತು. ನಮ್ಮ ಏನು ಆರಾಧಕರಿಗೆ ಅವರ ಭಾವನೆಗಳಿಗೆ ಚ್ಯುತಿ ಉಂಟಾಗಬಾರದಂತೆ. ನಮಗೆ ಅನ್ನಿಸ್ತು, ಇದು ನೋಡಿದರೆ ನಿಮಗೆ ಬೆನೆಡಿಕ್ಟಿನ್ ಮಾಂಕ್ ಮಾಡಿದ ಸರಿಯಲ್ಲ ಅಂತ ಅನಿಸ್ಬೋದು, ನೋವು ಬರ್ಬೋದು. ಬಟ್ ಐ ಕ್ವೆಶ್ಚನ್ ಮೈ ಸೆಲ್ಫ್. ನಮಗೆ ಅವಕಾಶ ಮಾಡಿಕೊಟ್ಟಂಗೆ ಅವರ ಶಿಲುಬೆಯ ಎದುರಿಗೇನೆ ಅವರ ಪ್ರಾರ್ಥನಾ ಸ್ಥಳದಲ್ಲಿ ನಮ್ಮ ಪದ್ಧತಿ ಪ್ರಕಾರ ಇಷ್ಟಲಿಂಗ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತೆ, ಇಫ್ ದಟ್ ಪ್ರೀಸ್ಟ್ ಆರ್ ಬೆನೆಡಿಕ್ಟಿನ್ ಮಾಂಕ್ ಕಮ್ ಟು ಅವರ್ ಮಠ್ ಆರ್ ಅವರ್ ಟೆಂಪಲ್, ವಿಲ್ ವಿ ಅಗ್ರಿ ಆರ್ ಆನರ್ ಹೀಸ್ ರಿಲಿಜಿಯಸ್ ಸೆಂಟಿಮೆಂಟ್ಸ್? ಅವ್ರ ಪ್ರಕಾರ ಮಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಇಲ್ಲ ಅಲ್ಲ. ನಮಗಿಂತ ಅವನು ಹೆಚ್ಚು ಆಧ್ಯಾತ್ಮಿಕ ಜೀವಿ ಅಂತ ನಮಗನ್ನಿಸ್ತು. ದೇವರ ಸರ್ವದಲ್ಲಿ ನಾವು ಹೇಳೋದೆಲ್ಲ ಸರ್ವಾಂತರಲ್ಲಿ ಎಲ್ಲ ಅಂತೀವಿ. ಬಟ್ ಒಬ್ಬ ಚರ್ಚ್ ಪ್ರೀಸ್ಟ್ ಬಂದರೆ ನಮ್ಮ ದೇವರಿಗೆ ಕರೆದೊಯ್ಯಿ. ಏನಾಗತ್ತೆ? ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ಅಂಡರ್ಸ್ಟುಡ್ ಇಟ್ ಇನ್ ಇಟ್ಸ್ ಫುಲ್ಲರ್ ಮೀನಿಂಗ್. ಈಗ ಇದನ್ನು ಓದಿದ ಮೇಲೆ ಪ್ರಾಯಶಃ ಐ ಆಮ್ ಶ್ಯೂರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಅದನ್ನು ಓದ್ತೀನಿ, ಕೇಳಿ. ಕುರುಡು ಲೋಕ. ಇದ್ದಳೊಬ್ಬಳು ಕುರುಡಿ, ಅನುದಿನವೂ ಬೇಡಿದಳು ಆ ದೇವರನ್ನು, ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯಲು ತಮಸೋಮ ಜ್ಯೋತಿರ್ಗಮಯ. ಕುರುಡಿ ಇದ್ದು ಕಣ್ಣು ಕಾಣಿಸ್ತಿರ್ಲಿಲ್ಲ. ಹಾಗೆ ದಿನ ಪ್ರಾರ್ಥನೆ ಮಾಡ್ತೀವಿ, ತಮಸೋಮ ಜ್ಯೋತಿರ್ಗಮಯ. ಕಣ್ಣುಳ್ಳ ನೆರೆಹೊರೆಯವರ ಭಾಗ್ಯಕ್ಕೆ ಅಸೂಯೆ ಉಕ್ಕಿ ಬರುತ್ತಿತ್ತು, ಹತಾಶೆಯ ಭಾವ ಬರೆಯುತ್ತಿತ್ತು ಕತ್ತಲೆಯ ಜಗದೊಳಗೆ. ಬೇರೆಗೆಲ್ಲ ದೇವರೇ ಕಣ್ಣು ಕೊಟ್ಟಿದೆಯಾ, ನನಗೆ ಯಾಕಪ್ಪ ಕಣ್ಣು ಕಿತ್ಕೊಂಡಿದೆಯಾ, ಯಾಕೆ ಕೊಡ್ತಾ ಇಲ್ಲ ನಾನು ಅಂತ ಹೇಳಿ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿ ದಿನನಿತ್ಯ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದರು. ಸಿಕ್ಕನೊಬ್ಬ ಪುಣ್ಯಾತ್ಮನ ಅವಳಿಗೆ ಗೆಳೆಯನಾಗಿ ಅನವರತ ಕಣ್ಣಾಗಿ ಅವಳ ಸುಖ ದುಃಖದಲ್ಲಿ ಭಾಗಿಯಾಗಿ. ಯಾರೋ ಸ್ನೇಹಿತ ಸಿಕ್ಕ, ಆಕೆ ಕಷ್ಟ ಸುಖಗಳಿಗೆ ಅವನು ನೆರವಾದ. ಹೇಳಿದರು ಯಾರೋ, ಕುರುಡರಿಗೆ ಕಣ್ಣ ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆ ಅಂತ ಯಾರೋ ಹೇಳಿದರು. ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರೆ ಕಣ್ಣು ಬರುತ್ತೆ, ದೃಷ್ಟಿ ಬರುತ್ತೆ ಅಂತ ಹೇಳಿ ಅವನು ಗೆಳೆಯ ಒತ್ತಾಯ ಮಾಡ್ತಾನೆ. ನೋಡು, ಈಗ ಹೇಳ್ತಿದ್ದಾರೆ, ಒಂದು ವೈಲೆಂಟ್ ಅಂಡರ್ಗೋ
ಐ ಸರ್ಜರಿ. ಗೆಳೆಯನ ಒತ್ತಾಸೆಗೆ ಒಪ್ಪಿದವಳು ಕುರುಡಿ. ಚಿಕಿತ್ಸೆ ಮಾಂತ್ರಿಕ ಮಾಟ ಮಾಡಿತು. ಮಿರಾಕ್ಯುಲಸ್. ಇಟ್ ವಾಸ್ ಅ ವೆರಿ ಸಕ್ಸಸ್ಫುಲ್ ಸರ್ಜರಿ. ಕಣ್ಣು ಅರಳಿಸಿ ನೋಡಿದಳು, ದೃಷ್ಟಿ ಬಂದ್ಬಿಡ್ತು. ಕಣ್ಣು ಅರಳಿಸಿ ನೋಡಿದಳು, ಮಟ್ಟ ಮಾಡಿದಳು. ಯಾರು ನೋಡಿದ್ದು? ಕಣ್ಣು ಅರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ. ನಮ್ಮ ಸ್ನೇಹಿತನ ನೆರವಾರ ನೋಡಿದ್ದು ತಿಳಿತವಳಿಗೆ ಆತನು ಕುರುಡನೆಂದು. ಅವನು ಕುರುಡ ಅಂತ ಆಕೆಗೆ ಗೊತ್ತಾಯಿತು. ಆಗ ಗೆಳೆಯ ಹೇಳ್ತಾನೆ, ಕಷ್ಟ ನೀಗಿತು, ಜೊತೆಗೆ ಬಾಳಿ ಬೆಳಗೋಣ ಬಾನನ್ನ ಗೆಳತಿ ಎಂದನ ಗೆಳೆಯ ಹರ್ಷದಿಂದ. ನಿನ್ನ ಕಷ್ಟ ನಿವಾರಣೆ ಆಯ್ತೀಗ, ಬಾಯಿ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನು ತನ್ನ ಮನೋ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಆಗ ಆಕೆ ಹೇಳ್ತಾಳೆ, ಹುಬ್ಬು ಗಂಟಿಕ್ಕಿ ನುಡಿದಳ ಗೆಳತಿ, ಹೋಗೋ ಕುರುಡ, ನಿನ್ನೊಡನೆ ಬಾಳವೆ ಮಾಡಲು ನಾನೇನು ಕುರುಡಿಯೇ, ನಡೆಯಾಚೆ ಹೋಗ. ನಾನೇನು ಕುರುಡಿಯ ನಿನ್ನ ಜೊತೆಗೆ, ನಿನ್ನ ಗಂಡನ ಅಂತಂದು ನಿನ್ನ ಜೊತೆಗೆ ಬಾಳವೆ ಮಾಡಲಿಕ್ಕೆ, ತಲೆ ಕೆಡಿಸ್ಕೊಳ್ಳೋಕ್ಕೆ ನಾನೇನು ಕುರುಡಿಯನ್ನು ಗೆಡಾವಳ ಅಂತ. ಮರುದಿನವೇ ತಿಳಿಯಿತವಳಿಗೆ ವಿಷ ಕುಡಿದವ ಗೆಳೆಯ ಸತ್ತಾನೆ. ಮಾರನೇ ದಿವಸನೇ ಅವನು ವಿಷ ಕೂಡ ಸತ್ತು ಹೋಗ್ಬಿಡ್ತಾನೆ. ಸಾಯುವ ಮುನ್ನ ಬರೆದಿದ್ದ ನವನೊಂದು ಉಯಿಲು ಪತ್ರ, ಒಂದು ವಿಲ್ ಬರೆದಿಟ್ಟಿದ್ದಂತೆ. ದುಃಖ ಅಲ್ಲ, ಹೀಗೆ ಬರ್ದಿದ್ದ, ದುಃಖವೆನಗಿಲ್ಲ ಓ ಗೆಳತಿ ನೀ ನನ್ನ ಜೊತೆಗೆ, ಆದರೂ ಬೇಡುವನು ನಾನೊಂದ, ಬದುಕಿರುವೆ ನಿನ್ನ ಕಣ್ಣಾಲಿಗಳಲ್ಲಿ, ಜತನದಿಂದಲೇ ಕಾಪಾಡು ನಿನಗಿತ್ತ ನನ್ನಯ ಆ ಕಣ್ಣುಗಳನ್ನು. ಅವನೇ ಕೊಟ್ಟಿರ್ತಾನೆ ಕಣ್ಣುಗಳನ್ನ ಆ ಕುರುಡಿಗೆ. ಕಣ್ಣು ಬರಂಗೆ ಮಾಡಿರೋ ನಾವು ತನ್ನ ಕಣ್ಣುಗಳನ್ನೇ ಕೊಟ್ಟಿದ್ದಾನೆ. ನಾನು ಇಷ್ಟೇ ಸಾಕವ, ನಿನ್ನ ಮದುವೆಯಾದ ಚಿಂತೆ ಇಲ್ಲ, ನಾನೇನು ಕಣ್ಣು ಕೊಟ್ಟಿದ್ದೀನಲ್ಲ ನಿನಗೆ, ಅವನಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡು ನಿನ್ನ ಜೀವನದಲ್ಲಿ ಅಂತ ಅವನು ಉಯಿಲ್ ಬರ್ತಿಟ್ಟಿರ್ತಾನೆ. ಈಗ ನಮ್ಮ ಪ್ರಶ್ನೆ ನಿಮಗೆ, ಕಣ್ಣನಿತ್ತು ಕುರುಡನಾಗಿ ಸತ್ತ ಆ ಗೆಳೆಯ ಬೆಳಕಿನಿಂದ ಕತ್ತಲಿಗೆ ಸರಿದಾನೆ? ಕಣ್ಣನಿತ್ತು ಕುರುಡನಾಗಿ ಸತ್ತ ಆ ಗೆಳೆಯ ಬೆಳಕಿನಿಂದ ಕತ್ತಲಿಗೆ ಸರಿದಾನೆ? ದೇವಜ್ಜಿ, ಬೆಳಕಿನಿಂದ ಕತ್ತಲಿಗೆ ಹೋದ ನಾನು. ಕಣ್ಣ ಪಡೆದು ಬಿಂಕದಿಂದ ವಾರ ನೋಟ ಬೀರಿದ ಆ ಅಂದಗಾತಿ ಕತ್ತಲೆಯಿಂದ ಬೆಳಕಿನಿಂದಗೆ ಸಾಗಿದಳೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ. ಆ ಕಣ್ಣು ಪಡಿತಾಳ ಅವನಿಂದ. ಕನಸುವ ಆಕೆ ಬೆಳಕಿಂದ ಕತ್ತಲೆಯಿಂದ ಬೆಳಕಿಗೆ ಬಂದು ಅಂತ ನೀವು ಕನ್ಸಿಡರ್? ಅವನು ಬೆಳಗಿನಿಂದ ಕತ್ತಲೆಗೆ ಹೋದ ಅಂತಂದು ನಿಮಗೆ ಅನಿಸುತ್ತಾ? ನಿಮಗೆ ತನ್ನ ಕಣ್ಣನ್ನು ಕೊಟ್ಟು ಅವನು ಬೆಳಕಿನಿಂದ ಮಹಾ ಬೆಳಗಿನಂತ ಹೋದ ಅಂತ ನಮಗನ್ಸುತ್ತೆ. ಹೀಗೆ ಕಣ್ಣು ಪಡೆದು ಕತ್ತಲೆಯಿಂದ ಕಡು ಕತ್ತಲೆಗೆ ಹೋದ್ದು ಅಂತ ಅನಿಸುತ್ತೆ ಅಲ್ವೇ? ಸೊ ಇಲ್ಲಿ ಕತ್ತಲೆ ಬೆಳಕು ಅಂದರೆ ಈ ಭೌತಿಕ ಬೆಳಕು ಕತ್ತಲೆ ಅಲ್ಲ. ನಾವೊಂದ್ಸರಿ ನೀವೆಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದೀರಿ. ನಾವೊಂದ್ಸರಿ ಆಸ್ಟ್ರೇಲಿಯಾಕ್ಕೆ ಹೋಗುವಾಗ 2ನೇ ಸಾರಿನೋ 3ನೇ ಸಾರಿನೋ, always you know that at the time of landing the air hostess comes and closes the shutters, right? No, lifts the shutters while landing. Do you know why? Have you ever asked? Have you thought over it? ಯಾಕೆ ಅವರು ಮೇಲೆ ಸರಿಸ್ತಾರೆ? Once I determined to ask. I have traveled so many times, but I never asked this question. But I was curious to know why the air hostess come and opens the shutters. Now, ask ಒಂದ್ಸರಿ ಆಸ್ಟ್ರೇಲಿಯಾ ಪ್ರಯಾಣ ಮಾಡುವಾಗ ಕೇಳಿದೆ. ಅದಕ್ಕೆ ಏರ್ ಹೋಸ್ಟೆಸ್ ಕೊಟ್ಟಂಥ ಉತ್ತರ ಏನು ಅಂದರೆ, ಒಳಗೆ ಶಟರ್ಸ್ ಇದ್ದಾಗ ಅಲ್ಲಿಯ ಬೆಳಕೇನಿರುತ್ತೆ ಅದಕ್ಕೂ ಕಣ್ಣು ಹೊಂದ್ಕೊಂಡಿರುತ್ತೆ. ಆ ಶಟರ್ಸ್ ತೆಗೆದ ಮೇಲೆ ಹೊರಗಿನ ಬೆಳಕಿದೆಯಲ್ಲ ಅದು ಕಣ್ಣು ಕೋರೈಸ್ದಂಗೆ ಆಗಿಬಿಡುತ್ತೆ. ಹೊರಗಿನ ಬೆಳಕು ಮತ್ತು ಒಳಗಿನ ಬೆಳಕು ಕಣ್ಣಿಗೆ ಒಂದೇ ರೀತಿ ಇರಬೇಕು. ಲ್ಯಾಂಡಿಂಗ್ ಮಾಡುವಾಗ ಏನಾದರೂ ಅಪಾಯ ಸಂಭವಿಸಿದರೆ
ಅದು ತಕ್ಷಣ ಗೊತ್ತಾಗಬೇಕು. ಒಟ್ಟಾರೆ ಹೊರಗಿನ ಬೆಳಕು ಮತ್ತು ಒಳಗಿನ ಬೆಳಕು ಎರಡು ಒಂದಾಗಿರೋದು ಕಣ್ಣಿಗೆ. ಇದಕ್ಕಿದ್ದ ಹಾಗೆಯೇ ಬೆಳಕು ಕೋರೈಸಿದಂಗೆ ಆಗಬಾರ್ದು ಕಣ್ಣಿಗೆ. ಬೆಳಕು ಕೋರೈಸಿದಾಗ ಕಣ್ಣು ಕಗ್ಗತ್ತಲಾದಂಗೆ ಆಗುತ್ತೆ. ಅದಕ್ಕೆ ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ನಮಗನ್ನಿಸ್ತು ಇದು ಕೇವಲ ವಿಮಾನಕ್ಕಷ್ಟೇ ಅಲ್ಲ, ಶರೀರವೂ ಒಂದು ವಿಮಾನನೇ, ಇದು ಒಂದು ವಿಮಾನನೇ. ಇಲ್ಲಿ ಹೊರಗಿನ ಬೆಳಕು ಇದೆ, ಒಳಗಿನ ಬೆಳಕು ಇದೆ. ಅದರ ಮನುಷ್ಯ ಬರೀ ಹೊರಗಿನ ತಳಕು ಬೆಳಕು ನೋಡ್ತಾನೆ ಹೊರತು ತನ್ನೊಳಗಿರ್ತಕ್ಕಂಥ ಬೆಳಕನ್ನು ನೋಡಲ್ಲ. ಈಗ ತನ್ನೊಳಗಿರುವ ಬೆಳಕು ಹೊರಗಿನ ಬೆಳಕು ನೋಡೋದ್ರ ಜೊತೆಗೆ ತನ್ನ ಒಳಗಿನ ಬೆಳಕನ್ನು ಅವನು ಜಾಗೃತಗೊಳಿಸಿದರೆ ಆಗ ಬೆಳಕು ಮಹಾ ಬೆಳಕು ಗೋಚರಿಸುತ್ತೆ ಅಂತ ನಾನು ಹೇಳಿದೆ. 2 ಗಂಟೆ ಆಯಿತು, ಬೆಟ್ಟ ತಡ ಆಗ್ತಿರ್ಬೋದು ನಿಮಗೆ. ಭಾಳ ಸಂತೋಷ. ನೀವು ಇಷ್ಟು ನಮ್ಮನ್ನು ಆದರಾತಿಥ್ಯ ಮಾಡಿದ್ದೀರಿ. ನಮ್ಮ ರೇಣುಕಮೂರ್ತಿ ಅವರೇನೇ ಈಗ ವಾಪಸ್ ಹೋಗ್ಬಿಟ್ಟು ನೀವು ಬಾಳುವಂತೆ ಸುಖವಾಗಿ ನಿಮ್ಮನ್ನು ಇಡುವಂತೆ ಭಗವಂತ ಬಸವಾದಿ ಪ್ರಮುಖರು ಹಾರೈಸಲಿ. ತರಳಾವಾಡು ಅಂತ ನಮ್ಮ ಮರಳು ಸಿದ್ಧರು ಆಶೀರ್ವಾದ ಮಾಡಿದ್ದೇ ಇದು. ತರಳಾದ ಮಗನೇ ಬಾಳು, ಸ್ವಾರ್ಥಕ್ಕಾಗಲ್ಲ, ಪರಾರ್ಥಕ್ಕಾಗಿ. ಹಾಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಇತರೆ ಕುಟುಂಬಗಳ ಜೊತೆಗೆ ಒಂದು ರೀತಿ ಇದೊಂದು ನಮ್ಮಲ್ಲಿ ಕುಟುಂಬಗಳಲ್ಲಿ 2 ಥರ ಇದ್ದಾವೆ. ಒಂದು ಜಾಯಿಂಟ್ ಫ್ಯಾಮಿಲಿ, ಇನ್ನೊಂದು ಸಿಂಗಲ್. ಇಸ್ಪೆಕ್ಟ್ ಒಂದೊಂದು ಮನೆಯಲ್ಲಿ 40-50 ಜನ ಇರ್ತಾಯಿದ್ರು, ದಾಸವಾಳ ನಡೀತಾ ಇತ್ತು. ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಜೊತೆಗಿದ್ರು ಮಾತ್ರ ಜಾಯಿಂಟ್ ಫ್ಯಾಮಿಲಿ. ಈಗ ಆ ಮಟ್ಟಕ್ಕೆ ಇಳಿದ್ಬಿಟ್ಟಿದೆ. ಆದರೆ ಇಲ್ಲಿ ಒಮ್ಮನಿಗೆ ಬಂದಾಗ ನೀವೆಲ್ಲ ಕುಟುಂಬದ ಸದಸ್ಯರು ಎಷ್ಟು ಒಟ್ಟು ಕುಟುಂಬ ಅಂದರೆ 40-50 ಜನ ಅಲ್ಲ, ಇಲ್ಲಿ ಎಷ್ಟು ಜನ ಇದ್ದೀರೋ ಇಲ್ಲಿ ನೀವೆಲ್ಲರೂ ಯಾವುದೇ ಸಂಘ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಎಲ್ಲರೂ ಸಹ ನೀವು ಹೀಗೆ ಸೇರಿ ಭಾಗವಹಿಸ್ತಿದ್ದೀರಲ್ಲ. ಅದಕ್ಕೆ ನಾವು ಇವರಿಗೆ ಹೇಳಿದ್ದು, ಶಿವಯೋಗಿ ಅವರಿಗೆ, ಬರೀ ಲಿಂಗಾಯತರಿಗೂ ನೀವು ಮಾಡ್ತಿರೋ ಬೇರೆಯವರು ಬರ್ತಾರೆ ಅಂತ. ಹೀಗಾಗಿ ಅವರು ಬಾಯಿ ಬಿಡಿಸೋಕೆ ಅಷ್ಟೊತ್ತು ಹಿಡಿದು ನಮಗೆ. ಅದು ಮನವರಿಕೆ ಆದಮೇಲೆ ಭಾಳ ಸಂತೋಷವಾಯಿತು. ಎಲ್ಲರೂ ಸೇರಿ ಇವನಮ್ಮವ ಇವನಾರವ ಎನ್ನದಿರಯ್ಯ, ಇವನಪ್ಪ ಇವನಮ್ಮವ, ಅದನ್ನು ನೀವೇ ಒಮ್ಮನ್ನಲ್ಲಿ ಮಸ್ಕತ್ನಲ್ಲಿ ಮಾಡಿ ತೋರಿಸಿದ್ದೀರಿ. ನಿಮ್ಗೆ ಭಾಳ ಸಂತೋಷ. ಇದೇ ರೀತಿ ನಿಮ್ಮನ್ನು ಸುಖವಾಗಿ ಇರೋ ಹಾಗೆ, ನಿಮ್ಮ ಯಾವುದೇ ನೀವು ರಂಗದಲ್ಲಿರಲಿ ಅದರಲ್ಲಿ ಯಶಸ್ವಿ ದೊರೆಯೋ ಹಾಗೆ ಭಗವಂತ ಹರಿಸಲಿ ಅಂತ ಆಶಿಸಿ ನಿಮ್ಮ ಈ ಆತ್ಮೀಯ ಸ್ವಾಗತಕ್ಕೆ ತುಂಬ ಕೃತಜ್ಞರಾಗಿ ನಮ್ಮ ಮಾತುಗಳನ್ನು ಮುಕ್ತಾಯ